ಈಗ ಬರ್ತಿರುವ ಯಮಹಾ ಗಾಡಿಗಳೆಲ್ಲ ಮಕ್ಕಳಾದ್ರೆ ಇದು ತಂದೆ. ಇದು ಆಕ್ಚುಯಲ್ 5 ಸ್ಪೀಡ್ 135 ಗಾಡಿ. ಪರ್ಫಾರ್ಮೆನ್ಸ್ ಅಂತೂ ಚಿಂದಿ ಇದೆ. LKG ನಲ್ಲಿ ಓದೋ ಚಿಕ್ಕ ಮಕ್ಳಿಂದ ಹಿಡಿದು ಲಾಲಿ ಆಡೋ ತಾತಂದ್ರಿಗೂ ಈ ಗಾಡಿ ಇಷ್ಟ ಆಗತ್ತೆ. ಸ್ವರ್ಗ ಸ್ವರ್ಗ ಇಲ್ಲೇ ಇದೆ ಗುರು. ಈ ತರ ಗಾಡಿಗಳು ದುನಿಯಾನಲ್ಲಿ ಕಾಣಿಸೋದು ಕಮ್ಮಿ. ಕಾಣಿಸ್ದಾಗ ಕಣ್ ತುಂಬಿಸ್ಕೊಬಿಡ್ಬೇಕು, ಮೈಯೆಲ್ಲ ಏರ್ಸ್ಕೊಂಡು ಖುಷಿ ಪಟ್ಬಿಡ್ಬೇಕು. ಗಾಡ್, ನಂಗೊಂದು ಪ್ರಶ್ನೆ ಐತೆ. ಯಾಕೆ ನಿಂಗೆ RX ಅಂದ್ರೆ ಲವ್? ಟೂ ಸ್ಟ್ರೋಕ್ ದುನಿಯಾನಲ್ಲಿ ಈ ಗಾಡಿನ ಬೀಟ್ ಮಾಡೋ ಗಾಡಿನ ಯಾರಾದ್ರೂ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ಅವ್ರಿಗೆ ಲೈಫ್ ಟೈಮ್ ಸೆಟಲ್ಮೆಂಟ್ ಕೊಟ್ಬಿಡ್ತೀವಿ. SSIT ಬಾಯ್ಸ್ ಯಾರಾದ್ರೂ ಈ ವಿಡಿಯೋ ನೋಡ್ತಾ ಇದ್ರೆ ಎಲ್ಲ ಫಾಲೋ ಮಾಡ್ಕೊಳ್ಳಿ. ಯಾರಿಗೂ ಇಷ್ಟಪಡದೆ ಇರೋರು ಇರ್ತಾರೆ ಈ ತರ ಗಾಡಿಗಳನ್ನ. ಬೀಲಿ ಹೊಡಿಯೋದಕ್ಕೂ ಸೈ, ಚಚ್ಚಾಡ್ಕೊಂಡು ಹೋಗೋದಕ್ಕೂ ಸೈ, ಒಳ್ಳೆ ಪರ್ಫಾರ್ಮೆನ್ಸ್ ಕೊಡೋದಕ್ಕೂ ಸೈ ಅನ್ಕೊಳ್ಳಿ ಈ ತರ ಗಾಡಿಗಳು. ಭೂಮಿ ಮೇಲೆ ಈ ಗಾಡಿನ, ಈ ಎಕ್ಸಾಸ್ಟ್ ನೋಟ್ ನ ಯಾರಾದ್ರೂ ಇಷ್ಟಪಡದೆ ಇರೋರು ಇದ್ರೆ ದಯವಿಟ್ಟು ಕಾಮೆಂಟ್ ಅಂತೂ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ RX ಲವರ್ಸ್ ನಿಮ್ಮನ್ನ ಹುಡ್ಕೊ ಬಂದು ಹೊಡಿತಾರೆ. ರೋಡಲ್ಲಿ ಹೋಗ್ತಾ ಇದ್ರೆ ಎಲ್ಲಾರ ಕಣ್ಣು ನಿಮ್ಮೇಲೇನೆ ಇರುತ್ತೆ. 90s ಅಲ್ಲಿ ಬಂದಿರುವಂತಹ ಯಮಹಾ RX ಈಗ್ಲೂ ಸೌಂಡ್ ಮಾಡ್ತಿದೆ ಅಂದ್ರೆ ಈ ಗಾಡಿಗಿರೋ ಬ್ರ್ಯಾಂಡ್ ವ್ಯಾಲ್ಯೂ ಯಾವ ತರ ಲೆಕ್ಕ ಹಾಕೊಳ್ಳಿ ಬಾಯ್ಸ್. ಈಗ ಬರ್ತಿರುವ ಯಮಹಾ ಗಾಡಿಗಳೆಲ್ಲ ಮಕ್ಕಳಾದ್ರೆ ಇದು ತಂದೆ. ಏನಪ್ಪ ಚಿಕ್ಕಬಳ್ಳಾಪುರದಲ್ಲಿ ಮೋಟೋ ಬ್ಲಾಗರ್ಸ್ ಕಾಂಪಿಟೇಷನ್ ಮೇಲೆ ಕಾಂಪಿಟೇಷನ್ ಇಳಿಸ್ತಾ ಇದೆಯಾ? ಎಲ್ಲ ನಿಂದೇನಾ? ತಂದೆಗೆ ಮಕ್ಳು ಹುಡ್ಸೋದು ಹೇಗೆ ಅಂತ ಹೇಳ್ಕೊಡಕ್ ಆಗತ್ತಾ? ನಿನಗೆ ನಂಬರ್ಗಳೇ ಲೆಕ್ಕ ಇಲ್ಲಣ್ಣ. ಹಾಗೇನೆ ಇದ್ರ ಪರ್ಫಾರ್ಮೆನ್ಸ್ ಅಷ್ಟೇನೆ. ಹಾಗೆ ಈ ಗಾಡಿಗೆ ಒಂದು ಸಪರೇಟ್ ಫ್ಯಾನ್ ಬೇಸ್ ಇದೆ. ಒಂದ್ಸತಿ ನಿಮ್ಗೆ ಪ್ರಾಪರ್ ಎಕ್ಸಾಸ್ಟ್ ನೋಟ್ ಕೇಳಿಸ್ತೀನಿ, ಕೇಳಿಸ್ಕೊಳ್ಳಿ. ಕೇಳಿಸ್ಕೊಡ್ತಾ ಇದ್ರೆ ಬರಸಿಡಿಲು ಬಿಡದಂಗ ಆಗ್ಬಿಡ್ತು. ಹೆಂಗೆ ಬಾಯ್ಸ್, ಹೆಂಗಿದೆ ಬೀಟು? ಬೇಕು ಅಂದ್ರು ಬೇಡ ಅಂದ್ರು ಕೊಡ್ತೀನಿ, ತಗೋ.